ನಾನು ಹೇಳ್ತಾ ಇರೋದು ವಿಷಯ ಏನು ವಕ್ ವಿಷಯ ಏನಿದೆ ಇದು ಒಳ್ಳೆ ವಿಷಯ, ಅದ್ರಾಗೇನು ಮಾತಿಲ್ಲ. ನಾವು ಕೂಡ ನಿರಂತರವಾಗಿ 2013-14 ಭಾರತೀಯ ಜನತಾ ಪಕ್ಷ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್ ನೇತೃತ್ವದಾಗ ಪ್ರತಿ ಸಲ ಮಾಡ್ತಾನೆ ಹೊಂಟಿದೀವಿ. ಆದ್ರೆ ಇವತ್ತೇನು ಏಕಾಏಕಿ ನಮ್ಮ ನಾಯಕರು ಯಾರೋ ಒಬ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ ನಮ್ಮ ಮಂಡಲ ಮಾಹಿತಿ ಇಲ್ಲ, ಜಿಲ್ಲೆಗೆ ಮಾಹಿತಿ ಇಲ್ಲ, ನಮ್ಮ ಕ್ಷೇತ್ರದ ನಾಯಕ ಮಾಹಿತಿ ಇಲ್ಲ, ಯಾವುದೇ ಮಾಹಿತಿ ಇಲ್ಲದೇನೆ ನಮ್ಮ ಕ್ಷೇತ್ರದ ಬಂದೇನು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರಾ. ವಿಷಯ ಒಳ್ಳೆದಿದೆ, ಅದು ನೀವು ಬಂದಿದ್ದ ತರಿಕಾರ ರಾಂಗ್ ಇದೆ. ಭಾರತೀಯ ಜನತಾ ಪಕ್ಷ ಒಂದು ಶಿಷ್ಟ ಪಕ್ಷ, ಇಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆದ್ರೆ ಯಾರು ತಡೆಯಕ್ಕಾಗಲ್ಲ. ನಾವು ಕೂಡ ಬಂದಿದ್ದೀವಿ, ನಾವು ಕೂಡ ನಮ್ಮ ಬಸವ ಪಾಟೀಲ್ ಯತ್ನಾಳ್ ಅವರೇ, ನೀವು ಜಿಲ್ಲಾ ಕಮಿಟಿಯಿಂದ ಜಿಲ್ಲಾಧ್ಯಕ್ಷರ ಆದೇಶ ಮೇರೆಗೆ, ರಾಜ್ಯಾಧ್ಯಕ್ಷರ ಆದೇಶ ಮೇರೆಗೆ ನೀವೇನು ಬಂದಿಲ್ಲ ಸಮೀಕ್ಷೆ ಮಾಡ್ತಿದ್ದೀರಿ ಅಂದ್ರೆ ಇವತ್ತಿನ ದಿನ ಇಲ್ಲಿ ವಾತಾವರಣ ಬೇರೆ ಆಗ್ತಿತ್ತು. ಸಿದ್ದರಾಮಯ್ಯನ ಮೂರ್ತಿ ಇಲ್ಲಿ ಪ್ರಕೃತಿ ದಹನ ಮಾಡ್ತಿದೀವಿ, ಜಮೀರ್ ಅಹಮದ್ ಪ್ರಕೃತಿ ದಹನ ಮಾಡ್ತೀವಿ. ಇದೇ ನೀವು ಭಾರತೀಯ ಜನತಾ ಪಕ್ಷದ ಏನು ಸಿಂಬಲ್ ಇಟ್ಕೊಂಡು ಬಂದಿದ್ದೀರಿ, ನೀವು ಬರ್ರಿ, ಬೇಡ ಅಂತಲ್ಲ. ಆದ್ರೆ ಭಾರತೀಯ ಜನತಾ ಪಕ್ಷದ ನೇತೃತ್ವ, ವಿಜೇಂದ್ರ ನೇತೃತ್ವ, ನರೇಂದ್ರ ಮೋದಿ ಅವರ ನೇತೃತ್ವ, ಜಿಲ್ಲಾಧ್ಯಕ್ಷರ ನೇತೃತ್ವ, ಮಂಡಲಾಧ್ಯಕ್ಷರ ನೇತೃತ್ವ ಬಂದು ಎಲ್ಲರಿಗೂ ಮಾಹಿತಿ ಕೊಟ್ಟು ಬರ್ತೀರಿ ಅಂದ್ರ ಇವತ್ತಿನ ಕಾರ್ಯಕ್ರಮ ಏನೋ 20-25 ಸಾವಿರ ಜನ ಸೇರಿಸ್ತೇವೆ. ಇದೇನ್ ಮಾಡ್ತಾ ಇದೀರಿ ನೀವು? ಶಿಷ್ಟಾಚಾರ ಉಲ್ಲಂಘನೆ ಆಗ್ತಾ ಇದೆ. ಈ ವೇದಿಕೆ ಮುಖಾಂತರ, ಈ ಮಾಧ್ಯಮ ಮುಖಾಂತರ ನಮ್ಮ ರಾಜ್ಯ ಹಾಗೂ ರಾಷ್ಟ್ರ ನಾಯಕರಿಗೆ ಒಂದೇ ಕೇಳ್ತಾ ಇದ್ದೀವಿ, ಆದಷ್ಟು ಬೇಗನೆ ಈ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಪಕ್ಷದಿಂದ ಯಾವುದೇ ನೋಟಿಸ್ ಕೊಡದೆ ಮುಲಾಜಿಲ್ಲದೇನೆ ಇವತ್ತು ಸಂಜೆವರೆಗೂ ಉಚ್ಚಾಟನೆ ಮಾಡಬೇಕು. ಯಾಕಂದ್ರೆ ಸಣ್ಣ ಇಶ್ಯೂ ಅಲ್ಲ. ವಕ್ ಬೋರ್ಡ್ಗೂ ನಮಗೂ ಅನ್ಯಾಯ ಆಗಿದೆ, ನಮ್ಗೆ ಗೊತ್ತಿದೆ. ನಮ್ಮ ರೈತರು ಮನೆ ಕಳ್ಕೊಂಡಿದ್ದಾರೆ, ನಮಗೂ ಕೂಡ ಅನುಭವ ಇದೆ ಅದ್ರದ್ದು. ಆದ್ರೆ ಈ ತರ ನೀವು ಪಾರ್ಟಿ ಗೊಂದಲ ಸೃಷ್ಟಿ ಮಾಡೋದು ತಪ್ಪು. ಇಲ್ಲೇನಾಗ್ತಾ ಇದೆ, ವಿಜೇಂದ್ರ ಅವರು ಬಿಟ್ಟು ಮಂಡಲ ಟೀಮ್ ಬಿಟ್ಟು ಏನು ಹೊಂಟಿದ್ರಿ, ಬಹಳ ತಪ್ಪು ಮಾಡಿದಿರಿ. ಧನ್ಯವಾದಗಳು. ಸರ್, ಇಲ್ಲಿ ಏನು ಮಂಡಲ ಟೀಮಿಗೆ ಯಾವುದೇ ಕಾರಣ ತಿಳಿಸಿಲ್ಲ, ನಮ್ಮ ಶಾಸಕರಿಗೆ ತಿಳಿಸಿಲ್ಲ. ನಾವು ಒಕ್ಕಲಿಗೆ ಪರವಾನೆ ಇದ್ದೇವೆ, ನಮ್ಗೆ ಯಾವುದೇ ಕಾರಣ ತಿಳಿಸಬೇಕಲ್ಲ, ಮಂಡಲ ಟೀಮಿಗೆ ತಿಳಿಸಿಲ್ಲ. ಆ ಕಾರಣ ಇದು ಯತ್ನಾಳ್ ಅವರಿಗೆ ಇವ್ರು ಹಿಂಗೆ ಯಾರು ಭೀ ಹೊಡೆಯತ್ತ ಎಲ್ಲ ಚೇಳುಗಳು. ಇವರು ಏನ್ ಬೇಡ ದುಡ್ಡಿಗೆ ಏನು ಮಾಡ್ತಾರ. ನಮ್ಮ ಪಕ್ಷದ ಆತಪ ಇಲ್ಲ, ಒಟ್ಟೆ ಮಾಹಿತಿ ಇಲ್ಲ, ನಮ್ಗೆ ಒಟ್ಟೆ ಇನ್ಫಾರ್ಮೇಶನ್ ಇಲ್ಲ. ಇದನ್ನ 25,000 ಮಂದಿ ಸೇರಿಸ್ತೀವಿ ನಾವು. ಇಲ್ಲಿ ನಾವು ಮಂಡಲ ಅಧ್ಯಕ್ಷ, ಮಂಡಲ ಪ್ರಧಾನ ಕಳಿಸಿ 25,000 ಮಂದಿ ಸೇರಿಸ್ತೀವಿ ನಾವು. ಇದೇನದ ನಾವು ಒಕ್ಕಲಿಗೆ, ನಾವು ರೈತರು ಇದ್ದೇವೆ, ನಮ್ಗ ಅನ್ಯಾಯ ಇರುತ್ತದೆ. ಇವ್ರು ಬಂದು ನಮಗೆ ತಿಳಿಸ್ಬೇಕಲ್ಲ ಒಂದು ಮಾಹಿತಿ. ಯಾವುದೇ ಕಾರಣದಾಗ ಇವ್ರು ಯತ್ನಾಳ್ ಇಮಿಡಿಯೇಟ್ ಇವ್ರಿಗೆ ಉಚ್ಚಾಟನೆ ಪಾರ್ಟಿದಾಗ ಮಾಡಬೇಕು. ಇದೇ ಗೊಂದಲದಿಂದ 3 ಎಲೆಕ್ಷನ್ ಕೂಡ ಸೋತಿವೆ ಯತ್ನಾಳ್ ಗೊಂದಲದಿಂದ. ನಾನು ಹೇಳ್ತಾ ಇರೋದು ವಿಷಯ ಏನು ವಕ್ ವಿಷಯ ಏನಿದೆ ಇದು ಒಳ್ಳೆ ವಿಷಯ, ಅದ್ರಾಗೇನು ಮಾತಿಲ್ಲ. ನಾವು ಕೂಡ ನಿರಂತರವಾಗಿ 2013-14 ಭಾರತೀಯ ಜನತಾ ಪಕ್ಷ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್ ನೇತೃತ್ವದಾಗ ಪ್ರತಿ ಸಲ ಮಾಡ್ತಾನೆ ಹೊಂಟಿದೀವಿ. ಆದ್ರೆ ಇವತ್ತೇನು ಏಕಾಏಕಿ ನಮ್ಮ ನಾಯಕರು ಯಾರೋ ಒಬ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ ನಮ್ಮ ಮಂಡಲ ಮಾಹಿತಿ ಇಲ್ಲ, ಜಿಲ್ಲೆಗೆ ಮಾಹಿತಿ ಇಲ್ಲ, ನಮ್ಮ ಕ್ಷೇತ್ರದ ನಾಯಕ ಮಾಹಿತಿ ಇಲ್ಲ, ಯಾವುದೇ ಮಾಹಿತಿ ಇಲ್ಲದೇನೆ ನಮ್ಮ ಕ್ಷೇತ್ರದ ಬಂದೇನು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರಾ. ವಿಷಯ ಒಳ್ಳೆದಿದೆ, ಅದು ನೀವು ಬಂದಿದ್ದ ತರಿಕಾರ ರಾಂಗ್ ಇದೆ. ಭಾರತೀಯ ಜನತಾ ಪಕ್ಷ ಒಂದು ಶಿಷ್ಟ ಪಕ್ಷ, ಇಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆದ್ರೆ ಯಾರು ತಡೆಯಕ್ಕಾಗಲ್ಲ. ನಾವು ಕೂಡ ಬಂದಿದ್ದೀವಿ, ನಾವು ಕೂಡ ನಮ್ಮ ಬಸವ ಪಾಟೀಲ್ ಯತ್ನಾಳ್ ಅವರೇ, ನೀವು ಜಿಲ್ಲಾ ಕಮಿಟಿಯಿಂದ ಜಿಲ್ಲಾಧ್ಯಕ್ಷರ ಆದೇಶ ಮೇರೆಗೆ, ರಾಜ್ಯಾಧ್ಯಕ್ಷರ ಆದೇಶ ಮೇರೆಗೆ ನೀವೇನು ಬಂದಿಲ್ಲ ಸಮೀಕ್ಷೆ ಮಾಡ್ತಿದ್ದೀರಿ ಅಂದ್ರೆ ಇವತ್ತಿನ ದಿನ ಇಲ್ಲಿ ವಾತಾವರಣ ಬೇರೆ ಆಗ್ತಿತ್ತು. ಸಿದ್ದರಾಮಯ್ಯನ ಮೂರ್ತಿ ಇಲ್ಲಿ ಪ್ರಕೃತಿ ದಹನ ಮಾಡ್ತಿದೀವಿ, ಜಮೀರ್ ಅಹಮದ್ ಪ್ರಕೃತಿ ದಹನ ಮಾಡ್ತೀವಿ. ಇದೇ ನೀವು ಭಾರತೀಯ ಜನತಾ ಪಕ್ಷದ ಏನು ಸಿಂಬಲ್ ಇಟ್ಕೊಂಡು ಬಂದಿದ್ದೀರಿ, ನೀವು ಬರ್ರಿ, ಬೇಡ ಅಂತಲ್ಲ. ಆದ್ರೆ ಭಾರತೀಯ ಜನತಾ ಪಕ್ಷದ ನೇತೃತ್ವ, ವಿಜೇಂದ್ರ ನೇತೃತ್ವ, ನರೇಂದ್ರ ಮೋದಿ ಅವರ ನೇತೃತ್ವ, ಜಿಲ್ಲಾಧ್ಯಕ್ಷರ ನೇತೃತ್ವ, ಮಂಡಲಾಧ್ಯಕ್ಷರ ನೇತೃತ್ವ ಬಂದು ಎಲ್ಲರಿಗೂ ಮಾಹಿತಿ ಕೊಟ್ಟು ಬರ್ತೀರಿ ಅಂದ್ರ ಇವತ್ತಿನ ಕಾರ್ಯಕ್ರಮ ಏನೋ 20-25 ಸಾವಿರ ಜನ ಸೇರಿಸ್ತೇವೆ. ಇದೇನ್ ಮಾಡ್ತಾ ಇದೀರಿ ನೀವು? ಶಿಷ್ಟಾಚಾರ ಉಲ್ಲಂಘನೆ ಆಗ್ತಾ ಇದೆ. ಈ ವೇದಿಕೆ ಮುಖಾಂತರ, ಈ ಮಾಧ್ಯಮ ಮುಖಾಂತರ ನಮ್ಮ ರಾಜ್ಯ ಹಾಗೂ ರಾಷ್ಟ್ರ ನಾಯಕರಿಗೆ ಒಂದೇ ಕೇಳ್ತಾ ಇದ್ದೀವಿ, ಆದಷ್ಟು ಬೇಗನೆ ಈ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಪಕ್ಷದಿಂದ ಯಾವುದೇ ನೋಟಿಸ್ ಕೊಡದೆ ಮುಲಾಜಿಲ್ಲದೇನೆ ಇವತ್ತು ಸಂಜೆವರೆಗೂ ಉಚ್ಚಾಟನೆ ಮಾಡಬೇಕು. ಯಾಕಂದ್ರೆ ಸಣ್ಣ ಇಶ್ಯೂ ಅಲ್ಲ. ವಕ್ ಬೋರ್ಡ್ಗೂ ನಮಗೂ ಅನ್ಯಾಯ ಆಗಿದೆ, ನಮ್ಗೆ ಗೊತ್ತಿದೆ. ನಮ್ಮ ರೈತರು ಮನೆ ಕಳ್ಕೊಂಡಿದ್ದಾರೆ, ನಮಗೂ ಕೂಡ ಅನುಭವ ಇದೆ ಅದ್ರದ್ದು. ಆದ್ರೆ ಈ ತರ ನೀವು ಪಾರ್ಟಿ ಗೊಂದಲ ಸೃಷ್ಟಿ ಮಾಡೋದು ತಪ್ಪು. ಇಲ್ಲೇನಾಗ್ತಾ ಇದೆ, ವಿಜೇಂದ್ರ ಅವರು ಬಿಟ್ಟು ಮಂಡಲ ಟೀಮ್ ಬಿಟ್ಟು ಏನು ಹೊಂಟಿದ್ರಿ, ಬಹಳ ತಪ್ಪು ಮಾಡಿದಿರಿ. ಧನ್ಯವಾದಗಳು.